ದೇವರು ಕಾಠ್ಮಂಡುವಿಂದ ಸುಮಾರು ದೂರ ಬಂದ್ಬಿಟ್ಟು ಭಕ್ತಪುರಕ್ಕೆ ಬಂದ್ಬಿಟ್ಟಿದ್ದೀವಿ. ಇಲ್ಲೂ ಸಹ ಕುಮಾರಿನ ನಾವು ದರ್ಶನ ಮಾಡ್ಬೋದು. ವಿಶೇಷವಾಗಿ ಈ ಕುಮಾರಿಯವರು ಈಗ 2ನೇ ಕ್ಲಾಸಲ್ಲಿ ತಮ್ಮ ವ್ಯಾಸಂಗನ ಮುಂದುವರಿಸ್ತಾ ಇದ್ದಾರೆ. ಪ್ರತಿದಿನ ಇವರು ಪೂಜೆ ಪುನಸ್ಕಾರದ ಜೊತೆಗೆ ಸ್ಕೂಲ್ಗೂ ಸಹ ಹೋಗಿ ಬರ್ತಾರೆ. ಇಲ್ಲೂ ಅಷ್ಟೇ, ಈ ಜಾಗಕ್ಕೆ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಬಂದು ಕುಮಾರಿಯ ಭಕ್ತಿಗೆ ಪಾತ್ರರಾಗ್ತಾರೆ. ಯಪ್ಪ ಗುರು, ಮಗು ಹಂಗೆ ನೋಡ್ತಾವ್ರೆ ನನ್ನ. ಇಲ್ಲಿ ಭಯ ಪಡ್ಬೇಕಾ ಖುಷಿ ಪಡ್ಬೇಕಾ ನಂಗೆ ಗೊತ್ತಿಲ್ಲ. ಆಶೀರ್ವಾದ ತಗೊಂಡು ಹೋಗ್ಬಿಡೋಣ. ದೇವ್ರೇ, ನಮ್ಮ ದೇವ್ರುಗಳನ್ನೆಲ್ಲ ಕಾಪಾಡಪ್ಪ. Kumari, what is your name? My name is Luni Babacharya. Luni Babaji? Bajracharya. How you feeling? Every day you see lot of devotees. They seeking your blessings. You giving flowers, you giving fruits to devotees. How you feel daily sitting here in the throne? Very nice. Wow! ಗುರು, ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗುರು ಕುಮಾರ್ ಜೊತೆ ಈ ಪಾರ್ಟಿ ಮಾತಾಡ್ತೀನಿ ಅಂತ. ಇವರೇನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಗುರು. ದಿನನಿತ್ಯ ನೂರಾರು ಜನಕ್ಕೆ ಆಶೀರ್ವಾದ ಮಾಡೋ ಅಂಥ ಮಗು ಇದು. ಇವ್ರ ಜೊತೆ ಮಾತಾಡ್ತಾ ಇರೋದೇ ನನ್ನ ಪುಣ್ಯ. ಓಕೆ, ಇಂಡಿಯಾ ಚಾಕ್ಲೇಟ್ ನಮಸ್ತೆ. ಥ್ಯಾಂಕ್ ಯು. ಫುಲ್ ಖುಷಿ ಆಗೋಯ್ತು ಗುರು ನಂಗಂತೂ ಈ ಜಾಗಕ್ಕೆ ಬಂದು ಮಗು ಜೊತೆ ಮಾತಾಡಿ. ಮಗುನೇ ದೇವರು ಅಂತಾರೆ, ಆದರೆ ದೇವ್ರ ಸ್ಥಾನದಲ್ಲೇ ಮಗುನ ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಇಲ್ಲಿನ ಜನಗಳ ನಂಬಿಕೆ ಅಷ್ಟೇ. ಇಲ್ಲಿ ನಾವು ಏನು ಹೆಚ್ಚಾಗಿ ಕಮೆಂಟ್ ಮಾಡಬಾರ್ದು. ನೀವು ನೋಡ್ತಾ ಇದ್ದೀರಾ ಎಕ್ಸ್ ಕುಮಾರಿ. ಒಂದು ಕಾಲದಲ್ಲಿ ಈ ಹುಡುಗಿ ರಥದಲ್ಲಿ ಕೂತ್ಕೊಂಡು ಮೆರವಣಿಗೆ ಆಗ್ತಾ ಇದ್ದಿದ್ದೇನು. ಇಡೀ ಊರೇ ಇವರ ಕಾಲನ್ನ ಮುಗ್ದು ಆಶೀರ್ವಾದ ತಗೋತಾ ಇದ್ದಿದ್ದೇನು. ಇಡೀ ಜನ ಇವ್ರನ್ನ ದೇವ್ರ ತರ ನೋಡ್ತಾ ಇದ್ದಿದ್ದೇನು. ಆದ್ರೆ ಈಗ ಇವ್ರಿಗೆ 13-14 ವರ್ಷ ಆಗಿ ಇವ್ರು ಯಾವಾಗ ದೊಡ್ಡವರಾದ್ರು ಅವಾಗ ಎಲ್ಲ ಮುಗೀತು. ಅವತ್ತಿಂದ ಇವತ್ತವರೆಗೂ ಇನ್ ಮುಂದೆನು ನಿಮ್ಮ ತರನೇ ನಾರ್ಮಲ್ ಜೀವನ ಮಾಡ್ತಾವ್ರೆ.